ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಕಿರ್ಗಾಲ್ಸ್ ಅಂತ ನೋಡ್ಬೋದು. ತುಂಬ ದಿನ ಆಗಿತ್ತು ನಾನು ಬಂದು, 1.5-2 ತಿಂಗಳು ನೋಡ್ಬೋದು. ನೀವು ಕೂಡ ವೀಡಿಯೋಗಳು ಯಾವುವು ಬಂದಿರಲಿಲ್ಲ ಯೂಟ್ಯೂಬ್ ಚಾನಲ್ಲು ಕೂಡ. ತುಂಬ ಸ್ವಲ್ಪ ಕೆಲಸದಿಂದ ಬ್ಯುಸಿ ಇದ್ದೆ, ಹಂಗಾಗಿ ಬರೋಕ್ಕಾಗಿಲ್ಲ. ಸೊ ಈಗ ನೋಡಿ, ಮರಿಗಳಂತೂ ಎಷ್ಟು ಬೇಕು ಅಷ್ಟಿದ್ದಾವೆ, ಬೇಕಾದಷ್ಟು ಮರಿ. ಇವರೊಬ್ಬರ ಹತ್ರನೇ ಇವಾಗ ಒಂದು 50 ಮರಿಗಳಿದ್ದಾವೆ. ಸೊ ಕಂಪ್ಲೀಟ್ ವೀಡಿಯೋ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಎಲ್ಲ ಮರಿಗಳನ್ನೂ ತೋರಿಸ್ತೀನಿ. ನೋಡೋದು ಇವೆಲ್ಲ ಒಂದು 80% 90% ಬಂಡೋರಿಗೆ ಬರ್ತವೆ. ನೋಡ್ಬೋದು, ಎಲ್ಲ ಮೇಯ್ತಾವೆ. ಇಲ್ಲಿ ಒಂದಷ್ಟೆಲ್ಲ ಮಲ್ಕ ಆಗ್ತವೆ, ಮೇಯ್ತಾವೆ. ಈ ಸ್ನೇಹಿತರೆ, ಇವೆಲ್ಲ ಮರಿಗಳು ಇರೋವೆ ಕಂಪ್ಲೀಟ್. ಈ ಜಾಲರಿ ಥರ ಹಾಕೋರಲ್ಲ ಮೆಶ್, ಇದ್ರ ಒಳಗಡೆ ಇರೋವೆಲ್ಲ ಇರೋವೆ. ಸೊ ಮಿನಿಮಮ್ ಒಂದು 50 ಮರಿ ಇರ್ತವೆ. ನೋಡೋದೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ ಅಂತ. ಸೊ ಈ ಕಂಪ್ಲೀಟ್ ವಿಡಿಯೋ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಎಲ್ಲ ಮೇಯ್ತಾವೆ, ನೋಡ್ಬೋದಿಲ್ಲ. ಅಣ್ಣ, ನಿಮ್ಮ ಹೆಸರು? ಅಶೋಕ. ಇದು ಎಷ್ಟು ಮರಿ ಇದಾವಣ್ಣ ನಿಮ್ಮ ತಾವು? 65. ಮೊದಲೆಲ್ಲ 50-55 ಇರ್ತವೆ, ಇವತ್ತು 65. ಸೊ ಜಾಸ್ತಿ ಮರಿ ಅವೆ. ಸೊ ಎಲ್ಲ ಯಾವ್ಯಾವ ಇದಾವಣ್ಣ? ಯಾವ್ಯಾವ ಮರಿಗಳು ಅಂದರೆ ಕ್ರಾಸಾ ಅಥವಾ ಪ್ಯೂರಾ? ಎಲ್ಲ ಅವೆ. ಇಲ್ಲಿರೋವೆ 60ರಿಂದ 90%. ಇಲ್ಲಿರೋವೆ ಯಾವ? ಇವೆಲ್ಲ 80% ಮೇಲೆ. ಇವಿಷ್ಟು ಮರಿಗಳು ಎಷ್ಟು ಮರಿ ಅವೆ? 80% ಮೇಲೆ 40 ಮರಿ. ಇನ್ನೊಂದು 25 ಮರಿ ಕ್ರಾಸು, ಒಂದು 60%. ಸೊ ಈಗ 60% ಆ ಥರ ಇರ್ತಾವಲ್ಲ, ಅವಕ್ಕೆ ಏನು ಬೆಲೆ? 8,500 9,000 ಒಂದೊಂದು ಮರಿಗೆ. ಅವೆಲ್ಲ ಎಷ್ಟು ವಯಸ್ಸು? ಎಲ್ಲ 3 ತಿಂಗಳು. 3 ತಿಂಗಳು ಅವರೇಜ್ 3 ತಿಂಗಳು, 2.5-3 ತಿಂಗಳು ಅಷ್ಟರಲ್ಲಿ ಇರ್ತವೆ. ಸೊ ಇವೆಲ್ಲ ಆದರೆ 80-90% ಆದರೆ ಅವೆಲ್ಲ 10,000 12,000 ಮರಿ. ಅದ್ರ ಮೇಲೆ ಡಿಪೆಂಡ್, ಜಾತಿ ಮೇಲೆ ಡಿಪೆಂಡ್. ಅಂದರೆ ಸ್ವಲ್ಪ ಜಾಸ್ತಿ ಅವೆ ಅಂದರೆ ಅವಾಗ ಮರಿ ದುಡ್ಡು ಜಾಸ್ತಿ ಆಗುತ್ತೆ. 12,000 15,000 ಮರಿ ಹೆಂಗಿರ್ತಂಗೆ. ಸೊ ಈಗೆಲ್ಲ ನಿಮ್ಮವೇನಂದರೆ ಸ್ಪೆಷಲ್ಲು, ಇಲ್ಲೇ ಹುಲ್ಲು ಮೇಯ್ತಾ ಇರ್ತವೆ. ಮಾಮೂಲಿ ಅವೆಲ್ಲ ನಮ್ಮ ಬೇರೆ ಥರಲ್ಲ, ಇಲ್ಲಿ ಎಲ್ಲ ನ್ಯಾಚುರಲ್ಲು. ನೋಡೋದು ಇಲ್ಲ ಮಲ್ಕ ಆಗ್ತವೆ. ಅಣ್ಣ, ನಿಮ್ಮ ಹತ್ರ ಎಷ್ಟು ಮರಿ ಕೊಡ್ತೀರಿ ಒಂದು ವಾರಕ್ಕೆ? 50ರಿಂದ 60 ಮರಿ. 100 ಆಯ್ತವೆ. ಹೆಣ್ಣು ಗಂಡು ಕುರಿ ಎಲ್ಲ ಕೊಡ್ತಿದ್ರ? ಸೊ ಈಗ ಹೆಣ್ಮರಿಗಳಿದ್ದಾವೆ ನಿಮ್ಮ ತಾವು? 12 ಮರಿ ಅವೆ. ಅವೇನು ಬೆಲೆ? ಅವು ಎಲ್ಲ 8,500 9,000. 8,500 9,000. 12,000 ಜಾತಿ ಮರಿ ಮೇಲೆ ಡಿಪೆಂಡ್ ಅವೆಲ್ಲ. ಜಾತಿ ಮರಿ 12,000 ಆಯ್ತದೆ. ನಾನು ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. 8792743141. ಅಶೋಕ, ಮಾಗನಹಳ್ಳಿ. ಇಲ್ಲ, ಕಿರ್ಗಾವಲಿಂದ 4 ಕಿಲೋಮೀಟ್ರ್. ಸೊ ಈಗ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಮನೆ ಹತ್ರ ಕೂಡ ಮರಿ ಸಿಗ್ತವೆ. ಯಾವ ಎನಿ ಟೈಮ್ ಮರಿ ಇರುತ್ತೆ, 15-20. ಈ ಮರಿ ಏನು ಬೆಲೆ ಆಗ್ಬೋದು ಇವತ್ತು? ಈ ಮರಿ 12,000 ಹೇಳ್ತಿ, 10,000 ಕೊಡ್ತೀರಿ. ಇದು 12,000 ಹೇಳ್ತಿದ್ದೀರ. ಸೊ ಇವೆಲ್ಲ 80ರಿಂದ 90% ಪ್ಯೂರ್ ಅವೆ. ಈ 60% ಅವು ತೋರಿಸೋಣ ಮರಿ ನೋಡಿ ಸ್ನೇಹಿತರೆ. ಇವ್ರ ಹತ್ರ 65 ಮರಿ ಅವೆ ಟೋಟಲು. 80-90% ಇರುವಂಥವು. ಸೊ ಇನ್ನು ಮಿಕ್ಕಿದ ಒಂದು 25, ಒಂದು 60% ಆ ಥರ ಅಂದರೆ ಕ್ರಾಸು. ಅವೆಲ್ಲ ಮಟನ್ ಪರ್ಪಸ್ಗೆ ಚೆನ್ನಾಗಾಗ್ತವೆ. ಬೇರೆ ಇದೆ 70-80 ಅಂತೀರ. ಇದು ಎಷ್ಟು ಪರ್ಸೆಂಟ್ ಬರ್ತದೆ ಅಣ್ಣ? ಇದು 60%. ಹೆಣ್ಮರಿ ಯಾವುದಿದು? 10ರಿಂದ 11,000 ಆಯ್ತು. ಯಾವುದಿದೆ ಹೆಣ್ಮರಿ? ಇದು 10ರಿಂದ 11,000. 80% ಬರ್ತದೆ ಇದು. ಇದು ಪ್ಯೂರ್. ಇದು ಏನು ಬೆಲೆ ಆಯ್ತು? ಅಂದರೆ 2 ಬೆಲ್ ಅಗಲ ಇರುತ್ತೆ ಈಗ. 2 ಇಂಚ್ ಬರೋದಂತೆ. ಆಮೇಲೆ ಕಾಲು ತುಂಬ ಕೂದಲು ಈ ಥರ ಇರಬೇಕು ಇದು. ಸೊ ಇದು ಏನು ಬೆಲೆ ಆಯ್ತದ ಇದು? 10ರಿಂದ 11,000 ಆಯ್ತದ. ಚಿಕ್ಕ ಪಾಪು ಇದು. ಇನ್ನು 2 ತಿಂಗಳು. ಸೊ ಅದಕ್ಕೆ 10-11,000. ಅವಳಿ ಜೋಳಿ ಮರಿ. ಸೊ ಎಲ್ಲ ಒಂದು 2.5 ತಿಂಗಳು ಮರಿ ನೀವು? ಅಷ್ಟೇ, 2.5 ತಿಂಗಳು. ನೋಡಿ, ಇದು ಕ್ರಾಸ್. ಇದು ಕ್ರಾಸ್. ಇದು ಪ್ಯೂರು.
ಇಮೇಲ್ ವೈಟು. ಅಂದರೆ ಫೇಸ್ ಎಲ್ಲ ವೈಟ್ ಇರೋದು ಇದು. ನೋಡಿ ಸ್ನೇಹಿತರೆ, ಇವ್ರ ಹತ್ರ 65 ಮರಿಗಳಿದ್ದಾವೆ. ಸೊ ಯಾರಾದರೂ ಫಾರಮ್ ಮಾಡ್ತೀವಿ ಅಥವಾ ಮರಿಗಳು ಸಾಕ್ತೀವಿ ಅನ್ನೋರು ಇವ್ರ ಹತ್ರ ತಗೊಳ್ಬೋದು. ನೋಡೋದೆಲ್ಲ ಒಳ್ಳೆ ರೀಸನಬಲ್ ಪ್ರೈಸಲ್ಲಿದೆ. 10,000 11,000 ಅಂದರೆ ನಾಟಿ ಮರಿಗಳು ಕೂಡ ಕೊಡಲ್ಲ. ಬಟ್ ಇವರೇನಂದರೆ ಜಾಸ್ತಿ ಲಾಭ ಮಾಡಲ್ಲ. ನಲ್ಲಿ ಮರಿ ಸೇಲ್ ಮಾಡಬೇಕು, ಒಳ್ಳೆ ಮರಿಗಳು ಕೊಡಬೇಕು ಅನ್ನೋದು ಇವ್ರದ್ದು. ಹೌದು, ಎಷ್ಟು ಮರಿಗಳಿದ್ದಾವೆ ಅಂತ. ಸೊ ಯಾರಿಗಾರು ಮರಿ ಬೇಕು ಅಂದರೆ ನಮ್ಮದು ಚಾನಲ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಪ್ಯೂರ್ ಬಂಡೂರು ಮರಿಗಳಿದ್ದಾವೆ 4, ಅವು ಕೂಡ ಸೇಲ್ಗಿದ್ದಾವೆ. ನೋಡೋದು ನೀವೇ ಎಷ್ಟು ಮರಿಗಳಿದ್ದಾವೆ ಅಂತ. ಒಂದು ದೊಡ್ಡ ಫಾರ್ಮ್ ಇದ್ದಂಗೆ ಐತಿದು. ಸೊ ಇದಕ್ಕೆ ಹೇಳೋದು ಬಂಡೂರು ಮರಿ ಇದು. ಇದು ಒಂದು 85-90% ಅಲ್ಲಣ್ಣ. ಅದಕ್ಕೆ ಇವು ಪ್ಯೂರ್ ಬಂಡೂರು ಹಿಂಗೆ ಬರ್ತಾವಲ್ಲ ಹಿಂಗೆ, ಅಂದರೆ ಪ್ಯೂರ್ ಬಂಡೂರು ಈ ಥರ ನಮ್ಮ ಇದೆ ಬೇರೆ ಹತ್ರ ಪ್ಯೂರ್ ಬಂಡೂರು. ಇವು 80% ಬಂಡೂರು. ಈಗ ಬೇರೆ ದಂಡಗೋರು ಇದು ಪ್ಯೂರ್ 100% ಅಂತಾರೆ. ಆವಾಗ 25,000 30,000 ಹೇಳ್ತಾರೆ. ಇವೆಲ್ಲ 9,000 9-10,000. ಸ್ನೇಹಿತರೆ, ಇಲ್ಲೇ ಮೇವು ಕೂಡ ಮೇಯ್ತಾವೆ ಆಲ್ರೆಡಿ. ಸೊ ನೀವು ತಗೋಬೇಕಿದ್ರೆ ಡೌಟೇ ಇಲ್ಲದೆ ತಗೋಬೋದು. ಯಾಕೆಂದರೆ ಇಲ್ಲಿ ಆಲ್ರೆಡಿ ಮೇವು ಮೇಯ್ತಿರೋದ್ರಿಂದ ನೀವು ತಗೊಂಡೋಗಿ ಮೇವು ಉಳ್ಳಿ ಈ ಥರ ಮೇವು ಕೊಟ್ಕೊಂಡು ಸಾಕ್ಬೋದು. ಸೊ ಏನು ಹಾಲು ಕೊಡಬೇಕು ಅನ್ನೋದೇನಿರಲ್ಲ. ಸೊ ಈಗ ಬೇರೆ ಕಡೆ ಆದರೆ ಅವ್ರೇನು ಮಾಡ್ತಾರೆ, ಇದೇ ಪ್ಯೂರ್ ಅಂತ ಹೇಳ್ತಾರೆ. ಬನ್ನಿ ನನ್ನ ಹತ್ರ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ಮರಿ ಕೊಡ್ತೀನಿ, ಪ್ಯೂರ್ ಮರಿ ಕೊಡ್ತೀನಿ ಅಂತಾರೆ. ಅವೆಲ್ಲ ಸುಳ್ಳು ಅವು. ನಾವು ಸಂತೆನ ಒಂದು 15 ವರ್ಷದಿಂದ ನೋಡ್ತಾನೆ ಇದ್ದೀವಿ. ಯಾರು ಹೆಂಗೆ ಮರಿ ಕೊಡ್ತಾರೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಗೊತ್ತು. ಸಂತೆಲೇ ಮರಿ ತಗೋ ಹೋಗ್ತಾರೆ ಅವರು, ಬಟ್ ಸಂತೆಲಿ ಮರಿನೇ ಸಿಗಲ್ಲ ಅಂತ ಹೇಳ್ತಾರೆ. ನೋಡೋದು ಮೇವು ಹಾಕ್ತಿದ್ದಾಗೇ ತಿನ್ನೋಕ್ಕೆ ಶುರು ಮಾಡ್ತವೆ. ಕೆಳಗಡೆ ಮೊದಲಿದ್ದದ್ದು ಅದು ಸ್ವಲ್ಪ ದಪ್ಪು ಹುಲ್ಲು, ಅಂದರೆ ಹಸುಗಳು ತಿನ್ನುವಂಥ ದಪ್ಪದು. ಹಾಗಾಗಿ ಅವು ಸ್ವಲ್ಪ ತಿನ್ನೋದು ಕಮ್ಮಿ ಮಾಡಿದ್ದು. ನೋಡ್ಬೋದು, ಎಲ್ಲ ಹಾಕ್ತಿದ್ದಾಗೇ ಹುಲ್ಲು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ದು. ನೋಡ್ಬೋದು, ಇದು ಒಣಮೇವು ಕೂಡ ತಿಂತಿದ್ದು. ಇದು ಒಣ ಹುಲ್ಲು ಅಲ್ಲ, ಈ ಥರ ಯಾರು ಮಾಡಲ್ಲ. ಎಲ್ಲ ಸುಮ್ಮನೆ ನಿಂತಿರ್ತವೆ ಆ ನೀರು ಕುಡಿಸ್ಬಿಟ್ಟು. ನೋಡ್ಬೋದು, ಒಂದು ಕೂಡ ಬಿಡ್ದಂಗೆ ಎಲ್ಲ ಮೇವು ಮೇಯ್ತಿದ್ದಾವೆ. ಸೊ ಈ ಥರ ನೋಡಿ ತಗೊಂಡು ಹೋಗ್ಬೇಕು.